ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚಿನ್ನಯ್ಯ ಜಾಮೀನು ಅರ್ಜಿ ವಜಾ ಆಗಿದೆ. ಬೇಲ್ ಅರ್ಜಿ ವಜಾ ಮಾಡಿರುವಂಥದ್ದು ಬೆಳ್ತಂಗಡಿ ಕೋರ್ಟ್. ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಚಿನ್ನಯ್ಯ ಪರ ವಕೀಲರು. ಬುರುಡೆ ಮ್ಯಾನ್ ಚಿನ್ನಯ್ಯರಿಗೆ ಈಗ ಜೈಲೇ ಗತಿಯಾಗುತ್ತೆ, ಮತ್ತಷ್ಟು ವಿಚಾರಣೆ ಮಾಡಬೇಕಾಗತ್ತೆ. ಅರ್ಜಿಯನ್ನು ಸಲ್ಲಿಸಬಹುದು, ಜಾಮೀನು ಕೊಡಬಹುದು ಅಂತೇಳಿ. ಹಂಗಾಗಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು, ಬಟ್ ಕೋರ್ಟ್ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಧರ್ಮಸ್ಥಳ ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಜಾಮೀನು ನಿರಾಕರಿಸಿದೆ. ಹಂಗಾಗಿ ಧರ್ಮಸ್ಥಳದ ವಿರುದ್ಧ ಯಾವ ರೀತಿಯಾಗಿ ಷಡ್ಯಂತ್ರವನ್ನು ಮಾಡಿದ್ರಲ್ಲ, ಒಂದು ಗ್ಯಾಂಗನ್ನು ಕಟ್ಕೊಂಡು ಎಲ್ಲಿಂದನೂ ಆ ಬುರುಡೆಯನ್ನು ತಂದು ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಹೆಣಗಳನ್ನು ಹೂತು ಹಾಕಲಾಗಿದೆ, ನಾನೇ ಕಣ್ಣಾರೆ ನೋಡಿದ್ದೀನಿ, ನಾನೇ ಹೂತಿದ್ದೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಇತ್ತಂದು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿ ಆರಂಭದಲ್ಲಿ ಸಾಕ್ಷಿದಾರ ಆಯಿತ, ಈಗ ಆರೋಪಿ ಜಾಮೀನು ಅರ್ಜಿಯ ವಿಚಾರಣೆ ಆಯಿತು ಇವತ್ತು. ಅರ್ಜಿಯ ವಿಚಾರಣೆ ವಜಾ ಆಗಿದೆ. ಬೇಲ್ ಅರ್ಜಿಯನ್ನು ವಜಾ ಮಾಡಿದೆ ಬೆಳ್ತಂಗಡಿ ಕೋರ್ಟ್. ಜಾಮೀನು ಅರ್ಜಿಯನ್ನು ಚಿನ್ನಯ್ಯ ಪರವಾಗಿರುವಂಥ ವಕೀಲರು ಅರ್ಜಿಯನ್ನು ಸಲ್ಲಿಸಿದರು. ಇವರಿಗೆ ವಕೀಲರು ಹೆಂಗೆ ಬರ್ತಾರೋ ಏನು ಗೊತ್ತಿಲ್ಲಪ್ಪ. ಏನು ಇಲ್ಲ, ನಮ್ಮ ಹತ್ರ ಏನು ಇಲ್ಲ, ದುಡ್ಡೇ ಇಲ್ಲ, ಬಡತನ ಅಂತ ಹೇಳೋರು ಅವರ ಪರವಾಗಿ ವಕೀಲರು ವಾದವನ್ನು ಮಾಡ್ತಾರೆ ಅಂದರೆ ಹೇಗೆ ಅಂತ